ಮನೆಯಲ್ಲಿ ಇಡುವ ಪ್ರತಿಯೊಂದು ವಸ್ತುವಿಗೂ ವಾಸ್ತು ನಿಯಮಗಳನ್ನು ಪಾಲಿಸಬೇಕು. ಬೀರುವಿಗಾಗಿ ಹಲವು ನಿಯಮಗಳನ್ನು ಸಹ ಅನುಸರಿಸಬೇಕು. ಇಲ್ಲದಿದ್ದರೆ ಬಡತನ ಉಂಟಾಗಬಹುದು. ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ವಾಸ್ತು ನಿಯಮಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ವಾಸ್ತು ದೋಷವಿದ್ದರೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ವಾಸ್ತು ದೋಷಗಳಿಂದ ಆರ್ಥಿಕ ನಷ್ಟವೂ ಉಂಟಾಗುತ್ತದೆ. ಮನೆಯಲ್ಲಿ ಇಡುವ ಪ್ರತಿಯೊಂದು ವಸ್ತುವಿಗೂ ವಾಸ್ತು ಸಲಹೆಗಳನ್ನು ಅನುಸರಿಸಬೇಕು. ಹಣವನ್ನು ಇಡುವ ಬೀರುವಿಗೆ ಸಂಬಂಧಿಸಿದಂತೆ ಹಲವು ವಾಸ್ತು ನಿಯಮಗಳಿವೆ. ಅನೇಕ ವಸ್ತುಗಳನ್ನು ಬೀರುವಿನಲ್ಲಿ ಇಡಬಾರದು. ಅದು ಬಡತನಕ್ಕೆ ಕಾರಣವಾಗಬಹುದು. ಈ ವಸ್ತುಗಳು ನಿಮ್ಮ ಕಪಾಟಿನಲ್ಲಿ ಇಟ್ಟರೆ ತಕ್ಷಣ ತೆಗೆಯಿರಿ. ಅನೇಕ ಬೀರುಗಳಲ್ಲಿ ಕನ್ನಡಿಗಳನ್ನು ಅಳವಡಿಸಲಾಗುತ್ತದೆ, ಆದರೆ ನೀವು ಅವುಗಳನ್ನು ಬಳಸಬಾರದು. ಕಪಾಟಿನಲ್ಲಿ ಕನ್ನಡಿ ಇದ್ದರೆ ಅದು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ. ಬೀರು ಒಳಗೆ ಕೂಡ ಕನ್ನಡಿಯನ್ನು ಇಡಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಇದು ಆರ್ಥಿಕ ಬಿಕ್ಕಟ್ಟನ್ನು ಉಂಟು ಮಾಡಬಹುದು. ಸುಗಂಧ ದ್ರವ್ಯಗಳು. ಸುಗಂಧ ದ್ರವ್ಯಗಳು ವಾತಾವರಣವನ್ನು ಆಹ್ಲಾದಕರ ಮತ್ತು ಪರಿಮಳಯುಕ್ತವಾಗಿಸುತ್ತದೆ. ಜನರು ಬೀರುವಿನಲ್ಲಿ ಮೇಕಪ್ ವಸ್ತುಗಳನ್ನು ಇಡುತ್ತಾರೆ, ಜೊತೆಗೆ ಕಪಾಟಿನಲ್ಲಿ ಸುಗಂಧ ದ್ರವ್ಯಗಳನ್ನು ಇಡುತ್ತಾರೆ. ಆದರೆ ಸುಗಂಧ ದ್ರವ್ಯವನ್ನು ಬೀರುವಿನಲ್ಲಿ ಇಡುವುದರಿಂದ ವಾಸ್ತು ದೋಷ ಉಂಟಾಗುತ್ತದೆ. ಇದರಿಂದಾಗಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಬಹುದು. ಹರಿದ ಕಾಗದಗಳು. ಕಪಾಟುಗಳಲ್ಲಿ ಜನರು ರೂಪಾಯಿ, ಹಣ ಮತ್ತು ಪ್ರಮುಖ ದಾಖಲೆಗಳನ್ನು ಇಡುತ್ತಾರೆ. ಆದರೆ ಕಪಾಟಿನಲ್ಲಿ ಹರಿದ ಕಾಗದವಿದ್ದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಕಪಾಟಿನಲ್ಲಿ ಹರಿದ ಕಾಗದವಿದ್ದರೆ ತಕ್ಷಣ ಅಲ್ಲಿಂದ ತೆಗೆಯಿರಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು. ಕಪ್ಪು ಬಟ್ಟೆ. ಹಣವನ್ನು ಸುರಕ್ಷಿತವಾಗಿಡುವುದು ಅಥವಾ ಹಣವನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಇಡುವುದು ಅಶುಭ. ಯಾವುದೇ ಕಪ್ಪು ವಸ್ತುವನ್ನು ಹಣ ಇಡಲು ಬಳಸಬಾರದು. ಇದರಿಂದ ಆರ್ಥಿಕ ನಷ್ಟ ಉಂಟಾಗಬಹುದು. ಲಾಕರ್ಗಳು. ಭಾರತದಲ್ಲಿ ಅನೇಕ ಜನರು ತಮ್ಮ ಹಣ ಮತ್ತು ಆಭರಣಗಳನ್ನು ಬೀರುವಿನಲ್ಲಿ ಲಾಕ್ ಮಾಡಿ ಇಡುತ್ತಾರೆ. ಆ ಹಣ ಒಡವೆಗಳನ್ನು ಲಕ್ಷ್ಮೀ ದೇವಿ ಎಂದು ಭಾವಿಸಲಾಗುತ್ತದೆ. ಆದರೆ ಬೀರು ಹೇಗಿರಬೇಕು ಎಂಬುದು ಸಹ ಮುಖ್ಯ. ಲಕ್ಷ್ಮೀ ದೇವಿಯನ್ನು ಬಂಧಿಸುವುದು ಸೂಕ್ತವಲ್ಲ. ಬೀರುವನ್ನು ಇಡುವ ದಿಕ್ಕು. ಒಳ್ಳೆಯ ಹಣ, ಚಿನ್ನಾಭರಣ ಇದ್ದವರು ಬ್ಯಾಂಕಿನ ಲಾಕರ್ಗಳಲ್ಲಿ ಇಡುತ್ತಾರೆ. ಆದರೆ ಮನೆಯಲ್ಲಿ ಹಣ ಇಡುವವರು ವಾಸ್ತುಶಾಸ್ತ್ರಜ್ಞರು ಅವುಗಳನ್ನು ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ ಮೂಲೆಯಲ್ಲಿ ಯಾವುದೇ ಕಪಾಟಿನಲ್ಲಿ ಇರಿಸಲು ಸೂಚಿಸುತ್ತಾರೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.